ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿನ್ನೆ ಹತ್ಯೆಗೀಡಾದ ತುಲ್ ಅವರ ಪಾರ್ಥಿವ ಶರೀರದ ಯಾತ್ರೆ ಸಾಗ್ತಾ ಇರೋದು. ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆಯಂತೆ. ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಈ ಮೆರವಣಿಗೆಗೆ ಅನುಮತಿ ಇದೆಯಾ ಅನ್ನೋದ್ರ ಬಗ್ಗೆನೂ ಅನುಮಾನ ಇದೆ. ಕಳೆದ ಬಾರಿ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ್ಲೂ ಕೂಡ ಇಂಥದ್ದೇ ಚರ್ಚೆ ಆಗಿದೆ. ನಿಷೇಧಾಜ್ಞೆ ಜಾರಿ ಮಾಡ್ತಾರೆ, ಯಾತ್ರೆಗೆ ಅವಕಾಶ ಕೊಡ್ತಾರೆ, ಹೇಗಿದು? ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರ ಬೆಂಗಾವಲು. ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯ ಅಂತಿಮ ಯಾತ್ರೆ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲಾ ರೀತಿಯ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳಗ್ಗೆ ಕುತ್ತಾರ್ನಲ್ಲಿರುವಂತಹ ಮದನಿ ಮಸೀದಿಯಲ್ಲಿ ಮಯ್ಯತ್ ನಡೆದು ಆ ಬಳಿಕ ಈಗಾಗಲೇ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವಂತದ್ದು. ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿರುವಂತದ್ದು. ಕುತ್ತಾರುನಿಂದಾಗಿ ಕುತ್ತಾರು ಮಾರ್ಗವಾಗಿ ತೊಕ್ಕೊಟ್ಟು ಬಂದು ಆ ಬಳಿಕ ಮಂಗಳೂರಿನ ಪಂಪೆಲ್ ಆಗಿ ಪಡೀಲ್ ಮೂಲಕವಾಗಿ ಅವರ ಮನೆಗೆ ಪಾರ್ಥಿವ ಶರೀರ ಸಾಗ್ತಾ ಇರುವಂತದ್ದು. ಪಾರ್ಥಿವ ಶರೀರ ಸಾಗ್ತಾ ಇರುವಂತಹ ರಸ್ತೆ ಉದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇರುವಂತದ್ದು. ಅಂದ್ರೆ ಅವರ ಮನೆ ಇರುವಂತದ್ದು ಬಂಟ್ವಾಳದ ಕೊಳತ್ತ ಮಜಲಿನಲ್ಲಿ ಅವರ ಮನೆ ಇರುವಂತದ್ದು. ಮೃತದೇಹವನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮನೆಯಲ್ಲಿ ಅಂತಿಮ ವಿಧಿವಿಧಾನ ಮಾಡಿ ಆ ಬಳಿಕ ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಅಂದ್ರೆ ಮುಸ್ಲಿಂ ಸಮುದಾಯದ ಪದ್ಧತಿ ಪ್ರಕಾರ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಹೀಗಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಅಂದ್ರೆ ಮೆರವಣಿಗೆ ಸಾಗುವ ರಸ್ತೆಯುದ್ದಕ್ಕೂ ಕೂಡ ಪೊಲೀಸರು ನಿಂತು ಭದ್ರತೆಯನ್ನು ಕೂಡ ನೀಡುತ್ತಿರುವಂತದ್ದು. ಜೊತೆಗೆ ಜಿಲ್ಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನಲ್ಲಿ ಇರುವಂತಹ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು, ಅಂದ್ರೆ ಪೊಲೀಸರ ಪ್ರಕಾರ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ, ಅದರಲ್ಲಿ ಭದ್ರತೆ ಹೆಚ್ಚಾಗಿರುವಂತದ್ದು. ಜೊತೆಗೆ ಬಂಟ್ವಾಳ ಭಾಗದ, ಅಂದ್ರೆ ಅದು ಎಸ್ಪಿ ವ್ಯಾಪ್ತಿ ಬರುತ್ತೆ, ಬಂಟ್ವಾಳ ಭಾಗದ ಎಸ್ಪಿ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ನಿನ್ನೆಯಿಂದಲೇ ಬಹಳಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಆಸ್ಪತ್ರೆಯಲ್ಲಿ ಮೃತದೇಹ ಇತ್ತು, ಆಗ್ಲಿಂದಲೂ ಕೂಡ ಪ್ರತಿಭಟನೆ, ಆಕ್ರೋಶ, ಗದ್ದಲ ಬಹಳಷ್ಟು ಜೋರಾಗಿತ್ತು. ಹೀಗಾಗಿ ಪೊಲೀಸರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಘಟನೆ ನಡೀಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತದ್ದು. ಸದ್ಯ ಮೃತದೇಹದ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆ ಕೊಳತ್ತ ಮಜಲಲ್ಲಿ ಇರುವಂತಹ ಅಬ್ದುಲ್ ರಹಿಮಾನ್ ಅವರ ಮನೆಗೆ ತಲುಪುತ್ತೆ. ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿನ್ನೆ ಹತ್ಯೆಗೀಡಾದ ತುಲ್ ಅವರ ಪಾರ್ಥಿವ ಶರೀರದ ಯಾತ್ರೆ ಸಾಗ್ತಾ ಇರೋದು. ಬಿಗಿಯಾದ ಪೊಲೀಸ್ ಬಂದೋಬಸ್ತನ್ನು ಒದಗಿಸಲಾಗಿದೆಯಂತೆ. ಸದ್ಯಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಲಾಗಿದೆ. ಒಂದು ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದಾರೆ. ಈ ಮೆರವಣಿಗೆಗೆ ಅನುಮತಿ ಇದೆಯಾ ಅನ್ನೋದ್ರ ಬಗ್ಗೆನೂ ಅನುಮಾನ ಇದೆ. ಕಳೆದ ಬಾರಿ ಕೂಡ ಸುಹಾಸ್ ಶೆಟ್ಟಿ ಹತ್ಯೆಯಾದಾಗ್ಲೂ ಕೂಡ ಇಂಥದ್ದೇ ಚರ್ಚೆ ಆಗಿದೆ. ನಿಷೇಧಾಜ್ಞೆ ಜಾರಿ ಮಾಡ್ತಾರೆ, ಯಾತ್ರೆಗೆ ಅವಕಾಶ ಕೊಡ್ತಾರೆ, ಹೇಗಿದು? ಎನಿವೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರ ಬೆಂಗಾವಲು. ಮತ್ತೆ ಯಾವುದೇ ಅಹಿತಕರ ಘಟನೆಗಳು ನಡೆದೇ ಇರೋ ರೀತಿಯಲ್ಲಿ ಎಚ್ಚರಿಕೆಯನ್ನ ಕೈಗೊಳ್ಳಲಾಗ್ತಾ ಇದೆ.
ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ದಿನೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್, ಸದ್ಯ ಅಂತಿಮ ಯಾತ್ರೆ ನಡೀತಾ ಇರುವಂತದ್ದು, ಮತ್ತೊಂದು ಕಡೆ ಪೊಲೀಸರು ಕೂಡ ಎಲ್ಲಾ ರೀತಿಯ ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಸದ್ಯಕ್ಕೆ ಏನ್ ನಡೀತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಇವತ್ತು ಬೆಳಗ್ಗೆ ಕುತ್ತಾರ್ನಲ್ಲಿರುವಂತಹ ಮದನಿ ಮಸೀದಿಯಲ್ಲಿ ಮಯ್ಯತ್ ನಡೆದು ಆ ಬಳಿಕ ಈಗಾಗಲೇ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇರುವಂತದ್ದು. ಸಾವಿರಾರು ಮಂದಿ ಮೆರವಣಿಗೆಯಲ್ಲಿ ಕೂಡ ಭಾಗವಹಿಸಿರುವಂತದ್ದು. ಕುತ್ತಾರುನಿಂದಾಗಿ ಕುತ್ತಾರು ಮಾರ್ಗವಾಗಿ ತೊಕ್ಕೊಟ್ಟು ಬಂದು ಆ ಬಳಿಕ ಮಂಗಳೂರಿನ ಪಂಪೆಲ್ ಆಗಿ ಪಡೀಲ್ ಮೂಲಕವಾಗಿ ಅವರ ಮನೆಗೆ ಪಾರ್ಥಿವ ಶರೀರ ಸಾಗ್ತಾ ಇರುವಂತದ್ದು. ಪಾರ್ಥಿವ ಶರೀರ ಸಾಗ್ತಾ ಇರುವಂತಹ ರಸ್ತೆಯುದ್ದಕ್ಕೂ ಕೂಡ ಪೊಲೀಸ್ ಬಿಗಿ ಭದ್ರತೆ ಇರುವಂತದ್ದು. ಅಂದ್ರೆ ಅವರ ಮನೆ ಇರುವಂತದ್ದು ಬಂಟ್ವಾಳದ ಕೊಳತ್ತ ಮಜಲಿನಲ್ಲಿ ಅವರ ಮನೆ ಇರುವಂತದ್ದು. ಮೃತದೇಹವನ್ನು ಅವರ ಮನೆಗೆ ತೆಗೆದುಕೊಂಡು ಹೋಗಿ ಅಲ್ಲಿ ಮನೆಯಲ್ಲಿ ಅಂತಿಮ ವಿಧಿವಿಧಾನ ಮಾಡಿ ಆ ಬಳಿಕ ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಅಂದ್ರೆ ಮುಸ್ಲಿಂ ಸಮುದಾಯದ ಪದ್ಧತಿ ಪ್ರಕಾರ ಅಂತ್ಯ ಸಂಸ್ಕಾರ ಕೂಡ ನಡೆಯಲಿದೆ. ಹೀಗಾಗಿ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಅಂದ್ರೆ ಮೆರವಣಿಗೆ ಸಾಗುವ ರಸ್ತೆಯುದ್ದಕ್ಕೂ ಕೂಡ ಪೊಲೀಸರು ನಿಂತು ಭದ್ರತೆಯನ್ನು ಕೂಡ ನೀಡುತ್ತಿರುವಂತದ್ದು. ಜೊತೆಗೆ ಜಿಲ್ಲೆಯಲ್ಲಿ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯಬಾರದು ಅನ್ನುವಂತ ಉದ್ದೇಶಕ್ಕೋಸ್ಕರ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಮಂಗಳೂರಿನಲ್ಲಿ ಇರುವಂತಹ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳು, ಅಂದ್ರೆ ಪೊಲೀಸರ ಪ್ರಕಾರ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಿದೆ, ಅದರಲ್ಲಿ ಭದ್ರತೆ ಹೆಚ್ಚಾಗಿರುವಂತದ್ದು. ಜೊತೆಗೆ ಬಂಟ್ವಾಳ ಭಾಗದ, ಅಂದ್ರೆ ಅದು ಎಸ್ಪಿ ವ್ಯಾಪ್ತಿ ಬರುತ್ತೆ, ಬಂಟ್ವಾಳ ಭಾಗದ ಎಸ್ಪಿ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶ ಏನಿದೆ ಅಲ್ಲಿಯೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ಹೆಚ್ಚುವರಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಜಿಲ್ಲೆ ಮಾತ್ರ ಅಲ್ಲದೆ ಹೊರ ಜಿಲ್ಲೆಯಿಂದಲೂ ಕೂಡ ಪೊಲೀಸರನ್ನು ಕರೆಸಿಕೊಂಡು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಪೊಲೀಸರನ್ನು ನಿಯೋಜನೆ ಮಾಡಿರುವಂತದ್ದು. ನಿನ್ನೆಯಿಂದಲೇ ಬಹಳಷ್ಟು ಆಕ್ರೋಶಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ನಿನ್ನೆ ಆಸ್ಪತ್ರೆಯಲ್ಲಿ ಮೃತದೇಹ ಇತ್ತು, ಆಗ್ಲಿಂದಲೂ ಕೂಡ ಪ್ರತಿಭಟನೆ, ಆಕ್ರೋಶ, ಗದ್ದಲ ಬಹಳಷ್ಟು ಜೋರಾಗಿತ್ತು. ಹೀಗಾಗಿ ಪೊಲೀಸರು ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಘಟನೆ ನಡೀಬಾರದು, ಕಾನೂನು ಸುವ್ಯವಸ್ಥೆ ಹದಗೆಡಬಾರದು ಅನ್ನುವಂತ ಕಾರಣಕ್ಕೋಸ್ಕರವಾಗಿ ಪೊಲೀಸ್ ಭದ್ರತೆಯನ್ನು ಕೂಡ ಹೆಚ್ಚಿಸಿರುವಂತದ್ದು. ಸದ್ಯ ಮೃತದೇಹದ ಪಾರ್ಥಿವ ಶರೀರದ ಮೆರವಣಿಗೆ ಸಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಮನೆ ಕೊಳತ್ತ ಮಜಲಲ್ಲಿ ಇರುವಂತಹ ಅಬ್ದುಲ್ ರಹಿಮಾನ್ ಅವರ ಮನೆಗೆ ತಲುಪುತ್ತೆ. ಮನೆಯಲ್ಲಿ ಅಂತಿಮ ವಿಧಿವಿಧಾನ ನಡೆದು ಮನೆಯ ಪಕ್ಕದ ಮಸೀದಿಯಲ್ಲಿ ಅಂತ್ಯ ಸಂಸ್ಕಾರ ಕೂಡ ದಿನೇಶ್ ಮಾಹಿತಿಗಾಗಿ